morning students. In today's first video, actually 23 minutes cut ಆಗ್ಬಿಟ್ಟಿದೆ. ಅಷ್ಟು ಕ್ಲಾರಿಟಿ ಕೂಡ ಬಂದಿಲ್ಲ ಬಿಕಾಸ್ ಆಫ್ ಮೈ ಮೊಬೈಲ್ ಫಾಲ್ಟ್. ಅರ್ಥ ಆಯ್ತಾ? ಇದನ್ನ ಅದನ್ನ ಕಂಟಿನ್ಯೂ ಮಾಡೋಣ. ಅರ್ಥ ಆಯ್ತಾ? ಕ್ಲಾಸ್ ನಂಗೆ ಕಂಟಿನ್ಯೂ ಮಾಡೋಣ ಈ ವಿಡಿಯೋದಲ್ಲಿ. ಅರ್ಥ ಆಯ್ತಾ? ದಟ್ ಈಸ್ ಕೋವೆಲೆಂಟ್ ಬಾಂಡ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಕೋವೆಲೆಂಟ್ ಬಾಂಡ್? ಅರ್ಥ ಆಯ್ತಾ? ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕೋವೆಲೆಂಟ್ ಬಾಂಡ್? ಅದರಲ್ಲಿ ಒಂದು ನಾವು 3 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ನಾವು ಒಂದು 4th ಎಕ್ಸಾಂಪಲ್, ದಟ್ ಈಸ್ ದ ಫಾರ್ಮೇಷನ್ ಆಫ್ HCl. ಏನು ಹೇಳಿ? ಫಾರ್ಮೇಷನ್ ಆಫ್ HCl. How HCl is formed? In between hydrogen and Cl there is a covalent bond is formed. How? Very simple. One hydrogen atom having one valence electron, artha aita, forms a covalent bond with chlorine atom having valence electrons 7. Artha aita? 7 valence electrons irutte. By mutual sharing of electrons it becomes doublet, it becomes octet. Artha aita? Like this. Or HCl. ಅರ್ಥ ಆಯ್ತಾ? HCl ಅಂತ ಕೂಡ ಬರೀತೀವಿ ಇದಕ್ಕೆ. ಈ ತರ H ಮತ್ತೆ Cl ಮಧ್ಯದಲ್ಲಿ ಟೋಟಲ್ ಸಿಂಗಲ್ ಬಾಂಡ್ ಇದೆ ತಾನೆ, ಇಟ್ ಇಸ್ ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ಮರಿಬಾರ್ದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಫಾರ್ಮೇಷನ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ಡಿಸ್ಕಸ್ ಮಾಡೋಣ. ದಟ್ ಈಸ್ example number 4 here. Example number 5, formation of nitrogen molecule. The nitrogen molecule consists of 2 nitrogen atoms. Artha aita? 2 nitrogen atoms. Meaning baribekku nitrogen molecule. Each nitrogen having atomic number 7. How many valence electrons present around the nitrogen atom? There are 5. Artha aita? Cl. This is one nitrogen atom having 5 valence electrons. Another nitrogen atom having 5 electrons. Artha aita? To form an octet, how many electrons less? 3 electrons less. Nodili, to form an octet. Illa ee nitrogen jotege ee 3 electrons share ಆದರೆ to form an octet. ಅರ್ಥ ಆಯ್ತಾ? ಹೆಂಗೆ ಬರೀತೀವಿ? ದಟ್ ಈಸ್ ನೈಟ್ರೋಜನ್ ಟ್ರಿಪಲ್ ಬಾಂಡ್ ನೈಟ್ರೋಜನ್. ಅರ್ಥ ಆಯ್ತಾ? ಈ ತರ ಟ್ರಿಪಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಬಾಂಡ್, 2 ಪೈ ಬಾಂಡ್ಸ್. ಒಂದು ಸಿಗ್ಮಾ ಬಾಂಡ್, 2 ಪೈ ಬಾಂಡ್ಸ್. ಅರ್ಥ ಆಯ್ತಾ? ಏನ್ ಸರಿ ಸಿಗ್ಮಾ ಬಾಂಡ್ ಅಂದ್ರೆ? ಸಿಗ್ಮಾ ಬಾಂಡ್ ಅಂದ್ರೆ ಇಟ್ ಇಸ್ ಬೋತ್ ಸಿಗ್ಮಾ ಬಾಂಡ್ ಅಂಡ್ ಪೈ ಬಾಂಡ್ ಆರ್ ಕೋವೆಲೆಂಟ್ ಬಾಂಡ್ಸ್. ಅರ್ಥ ಆಯ್ತಾ? ಅದು ಓನ್ಲಿ ಸಿಗ್ಮಾ ಬಾಂಡ್ ಅದು ಕೋವೆಲೆಂಟ್ ಬಾಂಡ್, ಅದ್ರ ಜೊತೆಗೆ ಪೈ ಬಾಂಡ್ಸ್ ಇದ್ರು ಸಹ ಕೋವೆಲೆಂಟ್ ಬಾಂಡ್. ಯಾವತ್ತು ಪೈ ಬಾಂಡ್ ಒಂದೇ ಎಕ್ಸಿಸ್ಟ್ ಆಗಲ್ಲ, ಸಿಗ್ಮಾ ಬಾಂಡ್ ಜೊತೆಗೆ ಪೈ ಬಾಂಡ್ ಎಕ್ಸಿಸ್ಟ್ ಆಗುತ್ತೆ. ಏನು ಸರಿ ಸಿಗ್ಮಾ ಬಾಂಡ್ ಇನ್ಫಾರ್ಮ್ ಆಗುತ್ತೆ ಸರ್ ಅಂದ್ರೆ? ನಿಮಗೆ ಗೊತ್ತಿದೆ, 2 ಅಟಾಮಿಕ್ ಆರ್ಬಿಟಲ್ಸ್ ಎಕ್ಸಲಿ ಓವರ್ಲ್ಯಾಪ್ ಆದ್ರೆ, ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದ್ರೆ, ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಈ ಸ್ಟ್ರಾಂಗ್ ಇರುತ್ತೆ. ಹೆನ್ಸ್ ಸಿಗ್ಮಾ ಬಾಂಡ್ ಈಸ್ ಫಾರ್ಮ್. ದಟ್ ಈಸ್ ಕಾಲ್ಡ್ ಎ ಸಿಗ್ಮಾ ಬಾಂಡ್. ನೋಡಿ ಇಲ್ಲಿ ಅಟಾಮಿಕ್ ಆರ್ಬಿಟಲ್ಸ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. S orbital having spherical in shape, P orbital having dumbbell in shape, D orbital having double dumbbell in shape, F orbital having complicated in shape. No, ಇಲ್ಲಿ ನೋಡಿ, ಒಂದು S orbital spherical shape ಇರ್ತಕ್ಕಂಥದ್ದು, ಇನ್ನೊಂದು S orbital ಜೊತೆ ಯಾವತ್ತು ಸಿಗ್ಮಾ ಬಾಂಡ್ ಫಾರ್ಮ್ ಆಗೋದು. ಚೆನ್ನಾಗಿ ನೆನಪು ಇಟ್ಕೊಳ್ಳಿ. ಯಾಕಂದ್ರೆ ಯಾವತ್ತು ಸೈಡ್ ವೇಸ್ ಓವರ್ಲ್ಯಾಪ್ ಆಗಲ್ಲ, ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆಗತ್ತೆ. ಅರ್ಥ ಆಯ್ತಾ? ಒಂದು S ಆರ್ಬಿಟಲ್, ಒಂದು P ಆರ್ಬಿಟಲ್ ಜೊತೆ ಯಾವತ್ತು, ಅರ್ಥ ಆಯ್ತಾ? P ಆರ್ಬಿಟಲ್ ಜೊತೆ ಸಿಗ್ಮಾ ಬಾಂಡ್ ಫಾರ್ಮ್ ಆಗೋದು. ಯಾವುದೇ ಒಂದು S ಆರ್ಬಿಟಲ್ ಯಾವುದೇ ಒಂದು P ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಿದೆ ಅಂದ್ರೆ
ಡೆಫಿನೆಟ್ ಆಗಿ ದಟ್ ಈಸ್ ಸಿಗ್ಮಾ ಬಾಂಡೇ ಫಾರ್ಮ್ ಆಗ್ತಕ್ಕಂಥ, ಬಿಕಾಸ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಈಸ್ ಗ್ರೇಟರ್. ಯಾಕೆ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಇಸ್ ಗ್ರೇಟರ್ ಅಂದ್ರೆ ಬಿಕಾಸ್ ದ ಆರ್ಬಿಟಲ್ಸ್ ಆರ್ ಓವರ್ಲ್ಯಾಪ್ ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಒಂದು ಸಿಗ್ಮಾ ಬಾಂಡು ಅರ್ಥ ಫಾರ್ಮ್ ಆಗೋಗ್ತಕ್ಕಂಥದ್ದು ಇನ್ನೂ ಒಂದು ರೀಸನ್, ಎರಡು ಪಿ ಆರ್ಬಿಟಲ್ಸ್ ನೋಡಿ, ಎರಡು ಪಿ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದರೆ ಡಂಬಲ್ ಶೇಪ್ ಪಿ ಆರ್ಬಿಟಲ್ಸ್ ಆಗಿ ಡಂಬಲ್ ಶೇಪ್ ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿಲಿ, ಅಲಾಂಗ್ ದ ಆಕ್ಸಿಸ್ ಎರಡು ಪಿ ಆರ್ಬಿಟಲ್ಸ್ ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದ್ರೂ ಸಿಗ್ಮಾ ಬಾಂಡ್ is stronger because the extent of overlapping is more. ಅದೇ ಎರಡು ಪಿ ಆರ್ಬಿಟಲ್ಸ್ ಈ ತರ ಸೈಡ್ ವೇಸ್ ಓವರ್ಲ್ಯಾಪ್ ಆದ್ರೆ ಅದು ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಕಡಿಮೆ ಇರುತ್ತೆ, ಆದ್ರಿಂದ ಇಟ್ ಈಸ್ ಪೈ ಬಾಂಡ್. ಇದು ಪೈ ಬಾಂಡ್ ಇದು, ಬಿಕಾಸ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಇಸ್ ಲೆಸ್. ಯಾವಾಗ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಕಡಿಮೆ ಇರುತ್ತೋ ಅದು ಪೈ ಬಾಂಡ್, ಯಾವಾಗ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಜಾಸ್ತಿ ಇರುತ್ತೋ ಅದು ಸಿಗ್ಮಾ ಬಾಂಡ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಒಂದು ಎಸ್ ಆರ್ಬಿಟಲ್ ಇನ್ನೊಂದು ಎಸ್ ಆರ್ಬಿಟಲ್ ಜೊತೆ ಯಾವತ್ತೂ ಪೈ ಬಾಂಡ್ ಫಾರ್ಮ್ ಆಗೋದಿಲ್ಲ, ಓನ್ಲಿ ಸಿಗ್ಮಾ ಬಾಂಡೇ. ಒಂದು ಎಸ್ ಆರ್ಬಿಟಲ್ ಒಂದು ಪಿ ಆರ್ಬಿಟಲ್ ಜೊತೆ ಎಕ್ಸಿಲಿ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ಇದು ಅಷ್ಟೇ, ಯಾವತ್ತು ಪೈ ಬಾಂಡ್ ಫಾರ್ಮ್ ಆಗಲ್ಲ, ಒಂದು ಎಸ್ ಆರ್ಬಿಟಲ್ ಒಂದು ಪಿ ಆರ್ಬಿಟಲ್. ಅದೇ ಎರಡು ಪಿ ಆರ್ಬಿಟಲ್ಸ್ ಎಕ್ಸಿಲಿ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡ್, ಸೈಡ್ ವೇಸ್ ಓವರ್ಲ್ಯಾಪ್ ಆದರೆ ಪೈ ಬಾಂಡ್. ಈ ಪೈ ಬಾಂಡ್ ವೀಕ್ ಬಾಂಡ್, ಸಿಗ್ಮಾ ಬಾಂಡ್ ಸ್ಟ್ರಾಂಗ್ ಬಾಂಡ್. ಯಾಕಪ್ಪ ಅಂದ್ರೆ ಪೈ ಬಾಂಡ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಈಸ್ ಲೆಸ್, ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ತುಂಬಾ ಕಡಿಮೆ ಇರುತ್ತೆ ಸೈಡ್ ವೇಸ್ ಓವರ್ಲ್ಯಾಪ್ ಆದಾಗ. ಇವಾಗ ಆ ಕಡೆಯಿಂದ ಒಂದು ಕಾರು ಈ ಕಡೆ ಒಂದು ಕಾರು ಕರೆಕ್ಟಾಗಿ ಮಧ್ಯಕ್ಕೆ ಬಂದು ಗುದ್ದುಕೊಂಡ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗತ್ತಾ? ಆ ಕಡೆ ಒಂದು ಕಾರು ಈ ಕಡೆ ಒಂದು ಕಾರು ಸೈಡಲ್ಲಿ ಟಚ್ ಮಾಡ್ಕೊಂಡೈತೆ ಆಕ್ಸಿಡೆಂಟ್ ಕಡಿಮೆ ಆಗತ್ತೆ. ಇದರಲ್ಲೂ ಅಷ್ಟೇ. ಅರ್ಥ ಆಯ್ತಾ? ಅಲಾಂಗ್ ದ ಆಕ್ಸಿಸ್ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡ್, ಸೈಡ್ ವೇಸ್ ಓವರ್ಲ್ಯಾಪ್ ಆದರೆ ಪೈ ಬಾಂಡ್. ಅರ್ಥ ಆಗಿದೆಯಾ? ಇಲ್ಲಿ ಯಾವ ಎಲಿಮೆಂಟ್ಸ್ ಮಧ್ಯದಲ್ಲಿ ಆಗಿರ್ಬೋದು, ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ ಅದು ಕಾರ್ಬನ್ ಮಧ್ಯದಲ್ಲಿ ಟ್ರಿಪಲ್ ಬಾಂಡ್ ಇಟ್ಕೊಳ್ಳಿ. ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ ಒಂದು ಸಿಗ್ಮಾ ಬಾಂಡ್, ಎರಡು ಪೈ ಬಾಂಡ್ಸ್. ಅದೇ ಯಾವ ಎಲಿಮೆಂಟ್ಸ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇತ್ತು ಅಂದ್ರೆ ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್. ಫಾರ್ ಎಕ್ಸಾಂಪಲ್, ಎರಡು ಆಕ್ಸಿಜನ್ ಆಟಮ್ಸ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇದೆ ಅಂದ್ರೆ ಒಂದು ಸಿಗ್ಮಾ ಬಾಂಡ್, ಇನ್ನೊಂದು ಪೈ ಬಾಂಡ್. ಅರ್ಥ ಆಯ್ತಾ? ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್. ಈ ಪೈ ಬಾಂಡ್ ಸಿಗ್ಮಾ ಬಾಂಡ್ ಡಿಫರೆನ್ಸಸ್ ಅದನ್ನೆಲ್ಲ ನಾವು ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು, ಟೋಟಲಿ ಸಿಂಗಲ್ ಬಾಂಡ್ ಇತ್ತು ಅಂದ್ರೆ ಓನ್ಲಿ ಸಿಗ್ಮಾ ಬಾಂಡ್, ಪೈ ಬಾಂಡ್ ಒಂದೇ ಎಕ್ಸಿಸ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಡಬಲ್ ಬಾಂಡ್ ಇತ್ತು ಅಂದ್ರೆ ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್. ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ ಒಂದು ಸಿಗ್ಮಾ ಬಾಂಡ್, ಎರಡು ಪೈ ಬಾಂಡ್ಸ್. ಇಷ್ಟು ಮಾತ್ರ ತಿಳ್ಕೊಂಡಿರಿ ನಾವು ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಯಾವ ತರ ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ, ಯಾವ ತರ ಪೈ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಮುಂದೆ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಎಕ್ಸಾಂಪಲ್ ನಂಬರ್ 5 ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 6. ಅರ್ಥ ಆಯ್ತಾ? ಎಕ್ಸಾಂಪಲ್ ನಂಬರ್ 6, ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ತಗೊಳ್ಳೋಣ. ವಾಟರ್ ಮಾಲಿಕ್ಯೂಲ್ ತಗೊಳ್ಳೋಣ, ದಟ್ ಈಸ್ H2O ಮಾಲಿಕ್ಯೂಲ್. ಅರ್ಥ ಆಯ್ತಾ? ವಾಟರ್ ಮಾಲಿಕ್ಯೂಲ್, ಫಾರ್ಮೇಶನ್ ಆಫ್ ವಾಟರ್ ಮಾಲಿಕ್ಯೂಲ್. ಫಾರ್ಮೇಶನ್ ಆಫ್ ವಾಟರ್ ಮಾಲಿಕ್ಯೂಲ್. ಈ ಫಾರ್ಮೇಶನ್ ಆಫ್ ವಾಟರ್ ಮಾಲಿಕ್ಯೂಲ್ ನಾವು ಎಕ್ಸಾಂಪಲ್ ತಗೊಂಡಾಗ ದ ವಾಟರ್ ಮಾಲಿಕ್ಯೂಲ್ ಕನ್ಸಿಸ್ಟ್ ಆಫ್ ಅನ್ ಆಕ್ಸಿಜನ್ ಆಟಮ್, 2 ಹೈಡ್ರೋಜನ್ ಆಟಮ್ಸ್. ಅರ್ಥ ಆಯ್ತಾ? ಔಟ್ ಆಫ್ ದೀಸ್ 2 ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ನೀವು ಚೆನ್ನಾಗಿ ತಿಳ್ಕೊಂಡಿರಿ. ಅರ್ಥ ಆಯ್ತಾ? ಸೆಂಟ್ರಲ್ ಆಟಮ್ ಯಾವುದು ಅಂತ, ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಇಲ್ಲಿ ಔಟ್ ಆಫ್ ಹೈಡ್ರೋಜನ್ ಆಕ್ಸಿಜನ್ is more electronegative, hence its central atom is oxygen. ಅರ್ಥ ಆಯ್ತಾ? That is how many valence electrons present around that is oxygen? 6 valence electrons ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? 6 valence. Can I write like this? 6 valence electrons. ಅರ್ಥ ಆಯ್ತಾ? 6 valence electrons ಅರ್ಥ ಆಯ್ತಾ ಪ್ರೆಸೆಂಟ್ ಆಗಿದೆ ನೋಡಿ. ಆ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ 2 ಹೈಡ್ರೋಜನ್ಸ್ ಇರುತ್ತಾನೆ, ಅದರ ಜೊತೆ ಆಕ್ಸಿಜನ್ ಜೊತೆಗೆ 2 ಹೈಡ್ರೋಜನ್ಸ್ ಇರ್ತಾನೆ. ಈಚ್ ಹೈಡ್ರೋಜನ್ ಹ್ಯಾವಿಂಗ್ 1 ವೇಲೆನ್ಸ್ ಎಲೆಕ್ಟ್ರಾನ್, 1 ವೇಲೆನ್ಸ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಈ 1 ಎಲೆಕ್ಟ್ರಾನ್ ಇದ್ರ ಜೊತೆ ಮ್ಯೂಚುವಲ್ ಶೇರಿಂಗ್ ಆಗಿ ಇದು ಡಪ್ಲೆಟ್ ಫಾರ್ಮ್ ಆಗುತ್ತೆ, ಇದು ಆಕ್ಟೇಟ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಇದು ಎರಡು ಬಂದಾಗ ಅರ್ಥ ಆಯ್ತಾ? ಆವಾಗ ಸ್ಟೇಬಲ್ ಬರುತ್ತೆ ಟು ಬಿಕಮ್ ದಟ್ ಈಸ್ Cr. ಅರ್ಥ
ಅರ್ಥ ಆಗಿದೆಯಾ? OR ಈಗ ಬರೀಬೋದಾ? ದೀಸ್ ಆರ್ ವಾಟರ್ ಮಾಲಿಕ್ಯೂಲ್ ಫಾರ್ಮೇಷನ್, ಸಿಗ್ಮಾ ಬಾಂಡ್ಸ್. ಈ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಧ್ಯದಲ್ಲಿ ಒಂದು ಸಿಗ್ಮಾ ಬಾಂಡ್, 2 ಎಲೆಕ್ಟ್ರಾನ್ಸ್ ಒಂದು ಬಾಂಡ್ ಅಂದರೆ ಅರ್ಥ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯದಲ್ಲಿ ಅಂದರೆ ಒಂದೊಂದು ಎಲೆಕ್ಟ್ರಾನ್ ಅರ್ಥ ಆಯ್ತಾ, ಮ್ಯೂಚುವಲ್ ಶೇರಿಂಗ್ ಆಗಿ ಈ ಹೈಡ್ರೋಜನ್ ಒಂದು, ಆಕ್ಸಿಜನ್ ಒಂದು, ಈ ಆಕ್ಸಿಜನ್ ಒಂದು, ಹೈಡ್ರೋಜನ್ ಒಂದು, ಮ್ಯೂಚುವಲ್ ಶೇರಿಂಗ್ ಆಗಿ ಸಿಗ್ಮಾ ಬಾಂಡ್ಸ್ ಫಾರ್ಮ್ ಆಗುತ್ತೆ. 2 ಪೇರ್ಸ್ ಆಗಿದೆ, 2 ಲೋನ್ ಪೇರ್ಸ್ ಆಗಿ ಇಟ್ಕೊಂಡಿರುತ್ತೆ ಆಕ್ಸಿಜನ್ ಐಟಮಲ್ಲಿ. ಅರ್ಥ ಆಯ್ತು? ದೀಸ್ ದ ವಾಟರ್ ಮಾಲಿಕ್ಯೂಲ್ಸ್. ಅರ್ಥ ಆಯ್ತಾ? ಹೌ ಎ ವಾಟರ್ ಮಾಲಿಕ್ಯೂಲ್ ಇಸ್ ಫಾರ್ಮ್ ಕೋವಲೆಂಟ್ ಬಾಂಡ್ಸ್. ಕೋವಲೆಂಟ್ ಬಾಂಡ್ಗೆ ಅನದರ್ ಎಕ್ಸಾಂಪಲ್ ಗೊತ್ತಿದೆಯಾ? ನೆಕ್ಸ್ಟ್ ಇನ್ನು ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಲೈಕ್ ನಾವು ಬೇಜನ್ ಡಿಸ್ಕಸ್ ಮಾಡ್ಬೋದು. ಅರ್ಥ ಆಯ್ತಾ? ಫಾರ್ಮೇಷನ್ ಆಫ್ ಮೀಥೇನ್ ಡಿಸ್ಕಸ್ ಮಾಡೋಣ. ಫಾರ್ಮೇಷನ್ ಆಫ್ ಮೀಥೇನ್, 7th ಎಕ್ಸಾಂಪಲ್, ಇಟ್ ಈಸ್ ಫಾರ್ಮೇಷನ್ ಆಫ್ methane, CH4, out of carbon and hydrogen which is more electronegative. Artha aita? Out of carbon and hydrogen, that is carbon is more electronegative than hydrogen than carbon is more electronegative than hydrogen. Hence around the carbon how many valence electrons are present? 4 valence electrons present. Around the carbon 4 valence electrons idava, because the carbon atomic number is 6. ಗೊತ್ತಿದೆಯಾ? ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ಲಲ್ಲಿ 4 ಇರ್ತವೆ. ವೇಲೆನ್ಸ್ ಶೆಲ್ಲಲ್ಲಿ 4 ಇದಾವೆ. ಆ 4 ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಿಂಗ್ ಬರೀತೀವ. ಎಷ್ಟು ಹೈಡ್ರೋಜನ್? 4 ಹೈಡ್ರೋಜನ್ಸ್. ಒಂದೊಂದು ಹೈಡ್ರೋಜನ್ ಒಂದೊಂದು ವೇಲೆನ್ಸ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ದಿಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್. ಅರ್ಥ ಆಯ್ತಾ? ಇದು ಕೋವೆಲೆಂಟ್ ಬಾಂಡ್ಸ್. ಅರೌಂಡ್ ದ ಕಾರ್ಬನ್ there are 4 covalent bonds are present. H. This is a covalent bond formation by mutual sharing of electrons. ಅರ್ಥ ಆಗಿದೆಯಾ? ಅಲ್ಲಿಗೆ ನೈಟ್ರೋಜನ್ ಮಾಲಿಕ್ಯೂಲ್ ಹೆಂಗೆ ಫಾರ್ಮ್ ಆಯಿತು, HCl ಮಾಲಿಕ್ಯೂಲ್ ಹೆಂಗೆ ಫಾರ್ಮ್ ಆಯಿತು, ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಲೈಕ್ ವಾಟರ್ ಮಾಲಿಕ್ಯೂಲ್, ಮೀಥೇನ್ ಮಾಲಿಕ್ಯೂಲ್. ಅದೇ ಥರ ಈಥೇನ್ ಮಾಲಿಕ್ಯೂಲ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ, ದಟ್ ಈಸ್ ಅ ಫಾರ್ಮೇಷನ್ ಆಫ್ ಈಥೇನ್, 8th one. Formation of ethane. ಏನು? ಈಥೇನ್ C2H6. ಅರ್ಥ ಆಯ್ತಾ? Each carbon is more reactive, hence central atoms are carbon atoms, 2 carbon atoms. ಅರ್ಥ ಆಯ್ತಾ? Each carbon having 4 valence electrons. ಅರ್ಥ ಆಯ್ತಾ? ಇಲ್ಲಿ ಒಂದು ಕಾರ್ಬನ್ ಇಂದ ಮ್ಯೂಚುವಲ್ ಶೇರಿಂಗ್ ನಡೆದಿರುತ್ತೆ, ಅದರಿಂದ ಇಲ್ಲೊಂದು ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ಇಲ್ಲೊಂದು ಸಿಗ್ಮಾ ಬಾಂಡ್. ಇನ್ನು ಒಂದೊಂದು ವೇಲೆನ್ಸ್ ಎಲೆಕ್ಟ್ರಾನ್ ಒಂದೊಂದು ಹೈಡ್ರೋಜನ್, 6 ಹೈಡ್ರೋಜನ್ ಐಟಮ್ಸ್ ಇದೆಯಾ? ಈಚ್ ಹೈಡ್ರೋಜನ್ ಐಟಮಿಗೆ 1 ವೇಲೆನ್ಸ್ ಎಲೆಕ್ಟ್ರಾನ್. ಮ್ಯೂಚುವಲ್ ಶೇರಿಂಗ್ ನಡೆದು ಅರ್ಥ ಆಯ್ತಾ? ಕೋವೆಲೆಂಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. Or I can write like this. This is ethane molecule. Formation of ethane ಹೆಂಗಾಯ್ತು ಅಂತ ಗೊತ್ತಾಯ್ತಾ? Write the electron structure of ethane ಅಂತ ಬರೀಬೋದಾ? ಅರ್ಥ ಆಗಿದೆಯಾ? Next, that is the formation of ammonia molecule. That is the 9th one, formation of ammonia molecule. In ammonia, which is the central atom, nitrogen, because the nitrogen is more reactive. ಅರ್ಥ ಆಯ್ತಾ? Around the nitrogen, how many valence electrons present? There are 5 valence electrons, because atomic number is 7. ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ 5 ಇರ್ತವೆ. ದಟ್ ಈಸ್ these are the valence electrons. ಅರ್ಥ ಆಯ್ತಾ? how many hydrogen atoms are there? 3 hydrogen atoms are there. Each hydrogen having 1 valence electron.
ಈಚ್ ಹೈಡ್ರೋಜನ್ ಹ್ಯಾವಿಂಗ್ one valence electron. ಅರ್ಥ ಆಯ್ತಾ? or can write like this. ಅರ್ಥ ಆಯ್ತಾ? NH3 ಅರ್ಥ ಆಯ್ತಾ? ಫಾರ್ಮೇಶನ್ ಆಫ್ ಅಮೋನಿಯಾ ಮಾಲಿಕ್ಯೂಲ್ ಕೂಡ ಅರ್ಥ ಆಗಿದೆಯಾ? ಎನಿ ಡೌಟ್? ಅಲ್ಲಿಗೆ ಟೋಟಲಿ ಅರ್ಥ ಆಯ್ತಾ? ಈಥೇನ್, ಫಾರ್ಮೇಶನ್ ಆಫ್ ಈಥೇನ್, ಫಾರ್ಮೇಶನ್ ಆಫ್ ಅಮೋನಿಯಾ ಮಾಲಿಕ್ಯೂಲ್, ಫಾರ್ಮೇಶನ್ ಆಫ್ ವಾಟರ್ ಮಾಲಿಕ್ಯೂಲ್, ಫಾರ್ಮೇಶನ್ ಆಫ್ ಮೀಥೇನ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಅಲ್ಲಿ ಟೋಟಲಿ ಕೋವೆಲೆಂಟ್ ಬಾಂಡ್ ಅಂದ್ರೆ ಅರ್ಥ ಆಗಿದೆಯಾ? ಎ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ವೆನ್ ಆಟಮ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್. When atoms of same or different elements are combined by mutual sharing of electrons, by mutual sharing of electrons is called as. ಅರ್ಥ ಆಯ್ತಾ? ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ. ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ, ನೀವು ಒಂದು ಸೆಂಟೆನ್ಸ್ ಅಲ್ಲಿ ಬರೀರಿ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಎ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಆಟಮ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್. ಆಟಮ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್ನ ಆಟಮ್ಸ್ನ ಅರ್ಥ ಆಯ್ತಾ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅರ್ಥ ಆಯ್ತಾ? ಮ್ಯೂಚುವಲ್ ಶೇರಿಂಗ್ ನಡೆದು ಒಂದು ಬಾಂಡ್ ಫಾರ್ಮ್ ಆಗಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಕೋವೆಲೆಂಟ್ ಬಾಂಡ್. ಆ ಕೋವೆಲೆಂಟ್ ಬಾಂಡ್ 2 ಎಲೆಕ್ಟ್ರಾನ್ಸ್ ಮಾತ್ರ ಕಂಬೈನಿಂಗ್ ಆಟಮ್ಸ್ ಇಂದ ಒಂದೊಂದು ಎಲೆಕ್ಟ್ರಾನ್ ಅಂದ್ರೆ 2 ಎಲೆಕ್ಟ್ರಾನ್ಸ್, ಒಂದೊಂದು ಎಲೆಕ್ಟ್ರಾನ್ ಮ್ಯೂಚುವಲ್ ಶೇರಿಂಗ್ ನಡೆದ್ರೆ ಓನ್ಲಿ ಸಿಗ್ಮಾ ಬಾಂಡ್, ಒಂದು ಬಾಂಡ್ ಸಿಂಗಲ್ ಬಾಂಡ್ ಫಾರ್ಮ್ ಆಗುತ್ತೆ. 2 ಎಲೆಕ್ಟ್ರಾನ್ಸ್ ಶೇರಿಂಗ್ ಆಗಿದ್ರೆ ದಟ್ ಈಸ್ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. 3 ಎಲೆಕ್ಟ್ರಾನ್ಸ್ ಶೇರಿಂಗ್ ನಡೆದ್ರೆ ದಟ್ ಈಸ್ ಟ್ರಿಪಲ್ ಬಾಂಡ್ ಫಾರ್ಮ್ ಆಗುತ್ತೆ. ನಾವು ಇತರ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ. ಅಲ್ಲಿಗೆ ಕೋವೆಲೆಂಟ್ ಬಾಂಡ್ ವಿತ್ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ಎನಿ ಡೌಟ್? Next, we will discuss, it is very important, artha aita? That is, what are the characteristic properties of covalent bond? Artha aita? What are the characteristic properties of covalent bond? We will discuss, it's very important. Covalent compounds. ಈ ಕೋವೆಲೆಂಟ್ ಕಾಂಪೌಂಡ್ಸ್ ನ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನು? ನಾವು ಐನಿಕ್ ಕಾಂಪೌಂಡ್ಸ್ ಡಿಸ್ಕಸ್ ಮಾಡಿರ್ತಾನೆ, ರಿಮೆಂಬರ್, ಅದು ಕ್ವೈಟ್ ಅಪೋಸಿಟ್ ಅಲ್ಲಿ ಇರ್ತಾವೆ. ಅರ್ಥ ಆಯ್ತಾ? ವಾಟ್ ಇಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಕೋವೆಲೆಂಟ್ ಕಾಂಪೌಂಡ್? ಕೋವೆಲೆಂಟ್ ಕಾಂಪೌಂಡ್ಸ್ ಕ್ಯಾನ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಮಾಲಿಕ್ಯೂಲ್ಸ್ ಓನ್ಲಿ, ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಅಯಾನ್ಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಕೋವೆಲೆಂಟ್ ಕಾಂಪೌಂಡ್ಸ್ ಯಾವತ್ತು ಮಾಲಿಕ್ಯೂಲ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ ವಿನಃ ಅಯಾನ್ಸ್ ಆಗಿ ಯಾವತ್ತೂ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಆಯ್ತಾ? ದಟ್ ಇಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಯಾವಾಗ ಮಾಲಿಕ್ಯೂಲ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೋ ಅಯಾನ್ಸ್ ಆಗಿ ಎಕ್ಸಿಸ್ಟ್ ಆಗಲು. ಅರ್ಥ ಆಯ್ತಾ? ವಾಟ್ ಇಸ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ? ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಕೋವೆಲೆಂಟ್ ಕಾಂಪೌಂಡ್ಸ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ವೆದರ್ ಇಟ್ ಈಸ್ ಇನ್ ಸೊಲ್ಯೂಷನ್ ಸ್ಟೇಟ್ ಆರ್ ಇನ್ ಫ್ಯೂಸ್ ಸ್ಟೇಟ್. ಫ್ಯೂಸ್ ಸ್ಟೇಟ್ ಅಲ್ಲಿ ಆಗಿರ್ಬೋದು ಅಥವಾ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ಆಗಿರ್ಬೋದು, ಕೋವೆಲೆಂಟ್ ಕಾಂಪೌಂಡ್ ಡಸ್ ನಾಟ್ conduct electricity. That is second one. Third one, covalent compounds are generally gases, liquids, or are solids kuda irbodu with having low melting and boiling points. Artha aita? Covalent compounds generally gases or liquids or are solids kuda irbodu, but they having low melting and boiling points. That is ಎಷ್ಟು ಮೆಲ್ಟಿಂಗ್ ಪಾಯಿಂಟ್? ಲೆಸ್ ದ್ಯಾನ್ 400 ಡಿಗ್ರಿ ಸೆಲ್ಸಿಯಸ್ ಹೊಂದಿರುತ್ತೆ. ಅದೇ ಐನಿಕ್ ಕಾಂಪೌಂಡ್ಸ್ ಗ್ರೇಟರ್ ದ್ಯಾನ್ 400 ಅಲ್ವಾ ಡಿಗ್ರಿ ಸೆಲ್ಸಿಯಸ್. ರಿಮೆಂಬರ್, ದಟ್ ಈಸ್ ಅರ್ಥ ಆಗಿದೆಯಾ ಇಲ್ಬೇಡಿ? ಕೋವೆಲೆಂಟ್ ಕಾಂಪೌಂಡ್ಸ್ ಆರ್ ಜನರಲಿ ಗ್ಯಾಸಸ್ ಆರ್ ಲಿಕ್ವಿಡ್ಸ್ ಆರ್ ಗ್ಯಾಸ್, ಸಾಲಿಡ್ಸ್ ಕೂಡ ಇರ್ಬೋದು ವಿತ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಫೋರ್ತ್ ಒನ್, covalent compounds are insoluble in polar solvents like water. Covalent compounds are insoluble, soluble ಆಗಲ್ಲ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಾವು ವಾಟರಲ್ಲಿ ಅರ್ಥ ಆಯ್ತಾ ಶುಗರ್ ಹಾಕಿದೀವಿ ಅಂದರೆ ಶುಗರ್ ಡಿಸಾಲ್ವ್ ಆಗ್ಬಿಟ್ಟು ಡಿಸೋಸಿಟ್ ಆಗ್ಬಿಡುತ್ತೆ ತಾನೆ. ಅಂದರೆ ಡಿಸೋಸಿಟ್ ಅಂದರೆ ಅಯನ್ಸ್ ಅಡ್ಡಿ ಅಲ್ಲ, ಡಿಸಾಲ್ವ್ ಆಗ್ಬಿಡುತ್ತೆ. ಡಿಸಾಲ್ವ್ ಆಗ್ಬಿಡುತ್ತೆ ಅಂದರೆ ಕರ್ಗೋಗ್ಬಿಡುತ್ತೆ, ಸಾಲ್ಯುಬಲ್ ಆಗ್ಬಿಡುತ್ತೆ. ಈ ಥರ ನಾವು ಈ ಒಂದು ಕೋವೆಲೆಂಟ್ ಕಾಂಪೌಂಡ್ಸ್ ಎತ್ಕೊಂಡೋಗಿ ವಾಟರ್ ಡಿಸಾಲ್ವ್ ಮಾಡಿದ್ರೆ ಅದು ಸಾಲ್ಯುಬಲ್ ಆಗಲ್ಲ. ದಟ್ ಈಸ್ ಕೋವೆಲೆಂಟ್ ಕಾಂಪೌಂಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಅಥವಾ ಹಿಂಗೆ ಬರೀವಿ, ಕೋವೆಲೆಂಟ್ ಕಾಂಪೌಂಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ವಾಟರ್.
Covalent compounds are insoluble in polar solvents like water, but they are soluble in non-polar solvents like benzene, ether, ಅರ್ಥ ಆಯ್ತಾ, ದಟ್ ಈಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಆಲ್ಕೋಹಾಲ್ ಎಕ್ಸೆಟ್ರಾ. ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಸಾಲ್ಯುಬಲ್ ಆಗ್ತವೆ ಯಾವ ಕೋವೆಲೆಂಟ್ ಕಾಂಪೌಂಡ್ಸ್. ಅರ್ಥ ಆಯ್ತಾ, ಕೋವೆಲೆಂಟ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ನಾನ್ ಪೋಲಾರ್ ಸಾಲ್ವೆಂಟ್ ಅಲ್ಲಿ ಸಾಲ್ಯುಬಲ್ ಆಗ್ತವೆ, ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಇನ್ಸಾಲ್ಯುಬಲ್ ಆಗ್ತವೆ. ಯಾವ ಕೋವೆಲೆಂಟ್ ಕಾಂಪೌಂಡ್ಸ್ ಯಾವ, ಮೀಥೇನ್ ತಗೊಳ್ಳಿ, ಈಥೇನ್ ತಗೊಳ್ಳಿ, ಅರ್ಥ ಆಯ್ತಾ, ಅಮೋನಿಯಾ ತಗೊಳ್ಳಿ, ಅರ್ಥ ಆಯ್ತಾ, ರೆಡಿ. Next it's very important, that is the fifth characteristic property. Covalent bond, it's a fixed directional. Ionic bond fixed direction ಅಂದಿಲ್ಲ. Ionic, for example, ionic bond in NaCl ತಗೊಂಡಾಗ ಆ Na ಪ್ಲಸ್ ಅಯಾನ್ ಸುತ್ತಲೂ Cl ಮೈನಸ್ ಅಯಾನ್ಸ್ ಅಥವಾ Cl ಮೈನಸ್ ಅಯಾನ್ ಸುತ್ತಲೂ Na ಪ್ಲಸ್ ಅಯಾನ್ಸ್ ಯಾವ ಡೈರೆಕ್ಷನ್ ಬಂದು ಬೇಕಾದ್ರೂ ಅಟ್ಯಾಚ್ ಆಗ್ಬೋದು. ಬಟ್ ಇದರಲ್ಲಿ ಹಂಗಾಗಲ್ಲ, ಇಟ್ಸ್ ಫಿಕ್ಸ್ಡ್ ಡೈರೆಕ್ಷನ್. Covalent bond is fixed direction. Hence, covalent compounds having definite shape. ಅರ್ಥ ಆಯ್ತಾ, covalent compounds definite shape ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಅಮೋನಿಯಾ ಪಿರಮಿಡಲ್ ಶೇಪ್ ಹೊಂದಿರುತ್ತೆ. ಅರ್ಥ ಆಯ್ತಾ, ಮೀಥೇನ್ ಟೆಟ್ರಾಹೆಡ್ರಲ್ ಶೇಪ್ ಹೊಂದಿರುತ್ತೆ. ಈ ಥರ ವಾಟರ್ ಮಾಲಿಕ್ಯೂಲ್ ದಟ್ ಈಸ್ ಇನ್ವರ್ಟೆಡ್ ವಿ ಶೇಪ್ಡ್ ಅಥವಾ ಬೆಂಡ್ ಶೇಪ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಾ, ಈ ಥರ ಫಿಕ್ಸ್ಡ್ ಜಮೆಟ್ರಿಕಲ್ ಶೇಪ್ ಹೊಂದಿರುತ್ತೆ. ಅರ್ಥಾತ್ ಅಥವಾ ಫಿಕ್ಸ್ಡ್ ಜಮೆಟ್ರಿ ಹೊಂದಿರುತ್ತೆ ಅಥವಾ ಫಿಕ್ಸ್ಡ್ ಶೇಪ್ ಹೊಂದಿರುತ್ತೆ. ಅರ್ಥಾತ್ ಯಾವ ಕೋವೆಲೆಂಟ್ ಕಾಂಪೌಂಡ್ಸ್, ಬಿಕಾಸ್ ಕೋವೆಲೆಂಟ್ ಬಾಂಡ್ಸ್ ಆರ್ ಡೈರೆಕ್ಷನಲ್ ನೇಚರ್. ಕೋವೆಲೆಂಟ್ ಬಾಂಡ್ಸ್ ಆರ್ ಫಿಕ್ಸ್ಡ್ ಡೈರೆಕ್ಷನ್ ಹೊಂದಿರುತ್ತೆ, ಫಿಕ್ಸ್ಡ್ ಡೈರೆಕ್ಷನ್ ಹೊಂದಿರುತ್ತೆ. ದೀಸ್ ಆರ್ ದ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಕೋವೆಲೆಂಟ್ ಕಾಂಪೌಂಡ್ಸ್. ನೋಡಿ, ಕರೆಲೇಟ್ ಮಾಡೋಣ ಅಯಾನಿಕ್ ಕಾಂಪೌಂಡ್ಸು ಮತ್ತು ಕೋವೆಲೆಂಟ್ ಕಾಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. ಫಸ್ಟ್ ಅಯಾನಿಕ್ ಕಾಂಪೌಂಡ್ಸ್ ನೋಡೋಣ. ಅರ್ಥ ಆಯ್ತಾ, ಅಯಾನಿಕ್ ಕಾಂಪೌಂಡ್ಸ್, ಅರ್ಥ ಆಯ್ತಾ, ಅಯಾನಿಕ್ ಕಾಂಪೌಂಡ್ಸ್ can conduct electricity either in solution state or in fused state, but covalent compounds do not conduct electricity in a fused state or solution state. ಅರ್ಥ ಆಯ್ತಾ, ಕಾರಣ ionic compounds can form ions in their solid state or in a solution state. ಅರ್ಥ ಆಯ್ತಾ, but covalent compounds do not form ions, they are exist in the form of molecules. ಕೋವೆಲೆಂಟ್ ಕಾಂಪೌಂಡ್ಸ್ ಮಾಲಿಕ್ಯೂಲ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ ವಿನ ಅದು ಅಯಾನ್ಸ್ ಎಕ್ಸಿಸ್ಟ್ ಆಗಲ್ಲ. ಬಟ್ ionic compounds can exist in the form of ions. They can give ions in both solid state as well as in aqueous solution state. ಅರ್ಥ ಆಗಿದೆಯಾ? ನೆಕ್ಸ್ಟ್ ionic compounds, ionic bond is non-directional nature, but covalent bond, ionic bond is non-directional, covalent bond is fixed directional. ಅರ್ಥ ಆಯ್ತು, hence ionic compound does not having a fixed shape, but covalent compounds having a definite shape. ಅರ್ಥ ಆಯ್ತಾ? ನೆಕ್ಸ್ಟ್ ionic compounds having high melting and boiling points, covalent compounds having low melting and boiling points, low melting and boiling points. Next, ionic compounds are soluble in polar solvents like water, and they are insoluble in the non-polar solvents like benzene, ether, ಅರ್ಥ ಆಯ್ತಾ, alcohol, etc. But ಇಲ್ಲಿ covalent compounds are insoluble in non-polar solvents like water, but they are soluble in organic solvents, that is non-polar solvents like benzene, ether, carbon tetrachloride, alcohol, etc. ಅರ್ಥ ಆಗಿದೆ? ಕ್ವೈಟ್ ಆಪೋಸಿಟ್ ತಾನೆ ಕೋವೆಲೆಂಟ್ ಕಾಂಪೌಂಡ್ಸ್ ಮತ್ತು ಅಯಾನಿಕ್ ಕಾಂಪೌಂಡ್ಸ್. ಅಲ್ಲಿಗೆ ಅಯಾನಿಕ್ ಕಾಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್, ಕೋವೆಲೆಂಟ್ ಕಾಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಎನಿ ಡೌಟ್? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ we will discuss, ಅರ್ಥ ಆಯ್ತಾ, it is very important concept. What are the factors favoring the covalent bond? What are the factors favoring covalent bond? ಯಾವ ಫ್ಯಾಕ್ಟರ್ಸ್ ಫೇವರ್ ಆಗುತ್ತೆ? ಅರ್ಥ ಆಯ್ತಾ? ನಂಬರ್ 1 ಫ್ಯಾಕ್ಟರ್, ಅರ್ಥ ಆಯ್ತಾ, ಅದು ನಂಬರ್ 7. ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಫೇವರ್ ದ, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಎಲ್ಲ ಅರ್ಥ ಆಗಿದೆಯಾ? ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬೇಕು, ಬಟ್ ಎಲ್ಲ ರಿಪಿಟೇಷನ್ ಮಾಡಿದ್ದೀವಿ. ಇನ್ನೊಂದ್ಸಲ ಕೇಳ್ಕೊಳ್ಳಿ, ನೀವು ಬರೀಬೇಕು, ಆವಾಗಲೇ ನೀವು ಪರ್ಫೆಕ್ಟ್ ಆಗ್ತೀರ. ಅರ್ಥ ಆಯ್ತಾ? ಏನು covalent compounds are covalent compounds do not exist in the form of ions, they can exist in the form of molecules. Covalent compounds are generally, ಅರ್ಥ ಆಯ್ತಾ, gases, liquids or are solids with low melting point. Covalent compounds, ಅರ್ಥ ಆಯ್ತಾ, are insoluble in polar solvents
and they are soluble in non-polar solvents like, ಅರ್ಥ ಆಯ್ತಾ, ಬೆನ್ಸಿನ್, ಈಥರ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಕ್ಸೆಟ್ರಾ. ನೆಕ್ಸ್ಟ್, covalent compounds do not conduct electricity whether in a solution state or in fused state. ಅರ್ಥ ಆಯ್ತಾ. ನೆಕ್ಸ್ಟ್, covalent bond is fixed directional. Covalent bond has fixed directional. Hence, covalent molecules ಅಥವಾ covalent compounds having definite shape. ಬರಿಬೋದಾ? ನೆಕ್ಸ್ಟ್, what are the factors favoring covalent bond? Factors favoring covalent bond. ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ ಅರ್ಥ ಆಯ್ತಾ ಯಾವ ಫ್ಯಾಕ್ಟರ್ಸ್ ಫೇವರ್ ಮಾಡುತ್ತೆ ಅಂತ. ಅರ್ಥ ಆಯ್ತಾ, ಯಾವ ಫ್ಯಾಕ್ಟರ್ಸ್ ಫೇವರಿಂಗ್ ದ ಕೋವೆಲೆಂಟ್ ಬಾಂಡ್, ಯಾವ ಫ್ಯಾಕ್ಟರ್ಸ್ ಫೇವರ್ ಮಾಡುತ್ತೆ. ಅರ್ಥ ಆಯ್ತಾ, ವೆರಿ ಸಿಂಪಲ್. The factors favoring covalent bond. Number one is the combining atoms. Other covalent bond form ಆಗಬೇಕಂದ್ರೆ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗಬೇಕು ತಾನೆ. ಅರ್ಥ ಆಯ್ತಾ. The combining atoms should having a small difference in electronegativity. ಅಂದ್ರೆ ಲಾರ್ಜ್ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರಬಾರ್ದು. ಬಟ್ ಅಯಾನಿಕ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ ಲಾರ್ಜ್ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರಬೇಕು. ಒಂದು ಹೈ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರಬೇಕು, ಒಂದು ಲೆಸ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರಬೇಕು. ಇಲ್ಲಿ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ electronegativity difference between the combining atoms should be small. ಎರಡು, ಫಾರ್ ಎಕ್ಸಾಂಪಲ್, ಎರಡು ಹೈಡ್ರೋಜನ್ ಆಟಮ್ಸ್ ಈ ತರ ಕಂಬೈನ್ ಆಗ್ತಿದೆ ಅಂದ್ರೆ ಈ ಎರಡು ಆಟಮ್ಸ್ ನ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ತಾನೆ. ಇಲ್ಲ ಎರಡು ಕ್ಲೋರಿನ್ ಆಟಮ್ಸ್, ಇಲ್ಲ ಎರಡು ಆಕ್ಸಿಜನ್ ಆಟಮ್ಸ್. ಅರ್ಥ ಆಯ್ತಾ. ಇಲ್ಲ ಒಂದು ಕಾರ್ಬನ್ ಆಟಮ್, ಒಂದು ಹೈಡ್ರೋಜನ್ ಆಟಮ್. ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ದ ಕಂಬೈನಿಂಗ್ ಆಟಮ್ ಶುಡ್ ಬಿ ಸ್ಮಾಲ್. ದಟ್ ಇಸ್ ದ ಫಸ್ಟ್, ಅರ್ಥ ಆಯ್ತಾ, ಫ್ಯಾಕ್ಟರ್ ಟು ಫೇವರ್ ದ ಅಯಾನಿಕ್ ಕೋವೆಲೆಂಟ್ ಬಾಂಡ್ ಫೇವರ್ ಆಗಬೇಕಾದ್ರೆ ಕಂಬೈನಿಂಗ್ ಆಟಮ್ಸ್ ಮಧ್ಯದಲ್ಲಿ ಎರಡು ಆಟಮ್ಸ್ ಕಂಬೈನ್ ಆಗ್ತಿದೆ, ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೀತಾ ಇದೆ ಅಂದ್ರೆ ಆ ಎರಡು ಆಟಮ್ಸ್ ಮಧ್ಯದಲ್ಲಿ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ತುಂಬಾ ಸ್ಮಾಲ್ ಇರಬೇಕು. ಅರ್ಥ ಆಯ್ತಾ. ದಟ್ ಇಸ್ ಅ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದಟ್ ಈಸ್ ಅ ಕೋವೆಲೆಂಟ್ ಬಾಂಡ್. ನೆಕ್ಸ್ಟ್, ದ ಕಂಬೈನಿಂಗ್ ಆಟಮ್ ಶುಡ್ obtain octet ಸ್ಟ್ರಕ್ಚರ್. ಅರ್ಥ ಆಯ್ತಾ. ಎರಡು ಕಂಬೈನಿಂಗ್ ಆಟಮ್ಸ್ ಡೊಪ್ಲೆಟ್ ಆರ್ ಆಕ್ಟೆಟ್ ಸ್ಟ್ರಕ್ಚರ್ ಹೊಂದಿರಬೇಕು ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ. ದ ಕಂಬೈನಿಂಗ್ ಆಟಮ್ ಶುಡ್ obtain ಆಕ್ಟೆಟ್ ಆರ್ ಡೂಪ್ಲೆಟ್ ಸ್ಟ್ರಕ್ಚರ್ ಬೈ ಶೇರಿಂಗ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ. ಡೂಪ್ಲೆಟ್ ಸ್ಟ್ರಕ್ಚರ್ ಬರಬೇಕು ಅಥವಾ ಆಕ್ಟೆಟ್ ಸ್ಟ್ರಕ್ಚರ್ ಬರಬೇಕು. ಆವಾಗ ಮಾತ್ರ ಅರ್ಥ ಆಯ್ತು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ ಬೈ ಶೇರಿಂಗ್ ಆಫ್ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ. ಫಾರ್ ಎಕ್ಸಾಂಪಲ್, ಇದು ಡೂಪ್ಲೆಟ್ ಬರುತ್ತೆ ಅಲ್ವಾ, ಇದು ಡೂಪ್ಲೆಟ್ ಬರುತ್ತೆ ಅಥವಾ ಇದು ಆಕ್ಟೆಟ್ ಬರುತ್ತೆ. ಅರ್ಥ ಆಗಿದೆಯಾ. ನೋಡಿ, ಇಲ್ಲ ಆಕ್ಟೆಟ್ ಬರುತ್ತೆ, 8 ಎಲೆಕ್ಟ್ರಾನ್ಸ್. ಈ ತರ ಆಕ್ಟೆಟ್ ಅಥವಾ ಡಬ್ಲೆಟ್ ಬರಬೇಕು ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ. ದಿಸ್ ದ ಸೆಕೆಂಡ್ ಫ್ಯಾಕ್ಟರ್. ಅರ್ಥ ಆಯ್ತಾ. ವಾಟ್ ಇಸ್ ದ ಥರ್ಡ್ ಫ್ಯಾಕ್ಟರ್? ದ ಕಂಬೈನಿಂಗ್ ಆಟಮ್ಸ್ ಶುಡ್ ಹ್ಯಾವಿಂಗ್ ಸ್ಮಾಲ್ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ತುಂಬಾ ಕಡಿಮೆ ಅಂದಿರಬೇಕು. ಫಾರ್ ಎಕ್ಸಾಂಪಲ್, ಎಕ್ಸ್ಟ್ರೀಮ್ ರೇಟ್ ಅಲ್ಲಿ ಇರ್ತಕ್ಕಂಥವೆಲ್ಲ ಕೋವೆಲೆಂಟ್ ಕಾಂಪೌಂಡ್ಸ್ ಫಾರ್ಮೇಷನ್ ಇನ್ವಾಲ್ವ್ ಆಗ್ತಾ ಇರ್ತಾನೆ, ಅವು ಅಟಾಮಿಕ್ ಸೈಜ್ ಅಲ್ಲಿ ಚಿಕ್ಕದಾಗಿರ್ತಾವ. ದ ಕಂಬೈನಿಂಗ್ ಆಟಮ್ ಶುಡ್ ಹ್ಯಾವಿಂಗ್ ಸ್ಮಾಲ್ ಇನ್ ಅಟಾಮಿಕ್ ಸೈಜ್. ಅರ್ಥ ಆಯ್ತಾ. ಅಂಡ್ ಆಲ್ಸೋ ಅನದರ್ ಒನ್, ಅರ್ಥ ಆಯ್ತಾ, ಫೋರ್ತ್ ಒನ್, ದ ಕಂಬೈನಿಂಗ್ ಆಟಮ್ ಶುಡ್ ಹ್ಯಾವಿಂಗ್ ಹೈ ಅಯನೈಸೇಷನ್ ಎನರ್ಜಿ ಹೊಂದಿರಬೇಕು. ಅಯನೈಸೇಷನ್ ಎನರ್ಜಿ ಜಾಸ್ತಿ ಹೊಂದಿರಬೇಕು ಕಂಬೈನಿಂಗ್ ಆಟಮ್ಸ್. ಅರ್ಥ ಆಯ್ತಾ. ಅಯನೈಸೇಷನ್ ತುಂಬಾ ಜಾಸ್ತಿ ಹೊಂದಿರ್ತಾವೆ ತಾನೆ, ಮತ್ತೆ ಅಟಾಮಿಕ್ ಸೈಜ್ ಅಲ್ಲಿ ಚಿಕ್ಕದಾಗಿರ್ಬೇಕು. ಅರ್ಥ ಆಯ್ತಾ. ನೆಕ್ಸ್ಟ್, ಅಂಡ್ ಆಲ್ಸೋ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ದ ವೇಲೆನ್ಸ್ ಶೆಲ್ ಶುಡ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ. ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಲೇಬೇಕು ವಿತ್ ಆಪೋಸಿಟ್ ಸ್ಪಿನ್, ಅಂದ್ರೆ ಒಂದು ಪ್ಲಸ್ ಆಫ್ ಇನ್ನೊಂದು ಮೈನಸ್ ಆಫ್. ಅರ್ಥ ಆಯ್ತಾ. ಅಂದ್ರೆ ವೇಲೆನ್ಸ್ ಶೆಲ್ ಅಲ್ಲಿ
ಯಾವಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತಾವೋ ಅಂದರೆ ಪೇರಪ್ ಆಗದೆ ಇರತಕ್ಕಂಥದ್ದು, ಅಂದರೆ ದಟ್ ಈಸ್ ದಟ್ ಇಂಡಿಕೇಟ್ಸ್ ದಟ್, ಫಾರ್ ಎಕ್ಸಾಂಪಲ್ ಇದರಲ್ಲಿ ತಗೊಂಡಾಗ ಅರ್ಥ ಆಯ್ತು, ಇದರಲ್ಲಿ ತಗೊಂಡಾಗ ಎಂಟಿಲ್ಲ ಅಂತಂದ್ರೆ ಆಕ್ಟ್ ಆಗಿಲ್ಲ, ಆದ್ರಿಂದನೇ ಆ ಒಂದು ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಹೊಂದಿಲ್ಲ, ಅದಕ್ಕೋಸ್ಕರ ಸ್ಟೇಬಲ್ ಆಗಲಿಕ್ಕೆ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆದು ಸ್ಟೇಬಲ್ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಕೋವೆಲೆಂಟ್ ಕಾಂಪೌಂಡ್ಸ್ ಅರ್ಥ ಆಗಿದೆ. ಇವಾಗ ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಕೋವೆಲೆಂಟ್ ಬಾಂಡ್ ಕೂಡ ಅರ್ಥ ಆಗಿದೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಕೋವೆಲೆಂಟ್ ಬಾಂಡ್ ಅರ್ಥ ಆಗಿದೆಯಾ? ವಾಟ್ ಇಸ್ ದ ಫಸ್ಟ್ ಫ್ಯಾಕ್ಟರ್? ವೆರಿ ಸಿಂಪಲ್, ದ ಕಂಬೈನಿಂಗ್ ಆಟಮ್ ಶುಡ್ ಹ್ಯಾವಿಂಗ್ ಸ್ಮಾಲ್ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟೀಸ್. ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ತುಂಬ ಕಡಿಮೆ ಇರಬೇಕು ಕಂಬೈನಿಂಗ್ ಆಟಮ್ಸ್ ಮಧ್ಯದಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್, ಡ್ಯೂರಿಂಗ್ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ಡೂಪ್ಲೆಟ್ ಆರ್ ಆಕ್ಟೆಟ್. ಅರ್ಥ ಆಯ್ತಾ? ಆಕ್ಟೆಟ್ ಸ್ಟ್ರಕ್ಚರ್ ಅಥವಾ ಡೂಪ್ಲೆಟ್ ಸ್ಟ್ರಕ್ಚರ್ ಒಪ್ಟೈನ್ ಆಗಬೇಕು ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, 1 or more ಎಲೆಕ್ಟ್ರಾನ್ಸ್. ಈ ಥರ ಒಂದು ಎಲೆಕ್ಟ್ರಾನ್ ಶೇರಿಂಗ್ ಆಗಿ ಡೂಪ್ಲೆಟ್ ಆಗ್ಬೋದು, ಅಥವಾ ಒಂದೊಂದು ಎಲೆಕ್ಟ್ರಾನ್ ಶೇರಿಂಗ್ ಆಗಿ ಆಕ್ಟೆಟ್ ಕೂಡ ಆಗ್ಬೋದು, ಅಥವಾ 2 ಎಲೆಕ್ಟ್ರಾನ್ ಶೇರಿಂಗ್ ಆಕ್ಟೆಟ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಅಲ್ಲಿ ಅರ್ಥ ಆಯ್ತಾ 6 ಎಲೆಕ್ಟ್ರಾನ್ಸ್ ಇರುತ್ತೆ ವೇಲೆನ್ಸ್ ಶೆಲ್ ಅಲ್ಲಿ, ಇನ್ನೊಂದು ಆಕ್ಸಿಜನ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ ವೇಲೆನ್ಸ್ ಶೆಲ್ ಅಲ್ಲಿ. ಅವೆರಡು ಕಂಬೈನ್ ಆಗ್ಬಿಟ್ಟು ಅರ್ಥ ಆಯ್ತಾ ಅಲ್ಲಿಗೆ 2 ಎಲೆಕ್ಟ್ರಾನ್ ಶೇರ್ ಆಗತ್ತೆ. ಇಲ್ಲಿ ಈ ತರ 1 or more ಎಲೆಕ್ಟ್ರಾನ್ಸ್ ಅಂದ್ರೆ ಈ ತರ 3 ಎಲೆಕ್ಟ್ರಾನ್ಸ್ ಒಂದೊಂದು ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ಸ್ 3 ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಮಾಲಿಕ್ಯೂಲ್ 3 ಇರ್ತಾರೆ. 1 or more ಎಲೆಕ್ಟ್ರಾನ್ಸ್ ಮ್ಯೂಚುವಲ್ ಶೇರಿಂಗ್ ನಡೆದು ಆಕ್ಟೆಟ್ ಆದ್ರೂ ಆಗ್ಬೋದು. ಈ ತರ ಇದೇನಿದೆ 6 ಇದಾವೆ, 6 ಜೊತೆಗೆ ಇವು ಬಂದ್ಬಿಟ್ರೆ ಏನಾಗುತ್ತೆ 8. ಇಲ್ಲಿ ಈ 6 ಜೊತೆಗೆ ಅವೆರಡು ಬಂದ್ಬಿಟ್ರೆ 8. ಈ ತರ ಆಕ್ಟೆಟ್ ಅಥವಾ ಈ ತರ ಡೂಪ್ಲೆಟ್ ಆಗಬೇಕು. ದಿಸ್ ಸೆಕೆಂಡ್ ಫ್ಯಾಕ್ಟರ್ ಟು ಫೇವರ್ ದ ಕೋವೆಲೆಂಟ್ ಬಾಂಡ್. ವಾಟ್ ಇಸ್ ದ ಥರ್ಡ್ ಒನ್? ಅರ್ಥ ಆಯ್ತಾ? ದ ಕಂಬೈನಿಂಗ್ ಆಟಮ್ ಶುಡ್ ಹ್ಯಾವಿಂಗ್ ಸ್ಮಾಲರ್ ಇನ್ ಸೈಜ್ ಚಿಕ್ಕದಾಗಿರ್ಬೇಕು. ಅರ್ಥ ಆಯ್ತಾ? ವಾಟ್ ಇಸ್ ದ ಫೋರ್ತ್ ಒನ್? ಹೈ ಅಯನೇಷನ್ ತಾಲ್ಪಿ ಹೊಂದಿರಬೇಕು. ಹೈ ಅಯನೇಷನ್ ತಾಲ್ಪಿ ಹೊಂದಿರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಇಸ್ ದ ಫಿಫ್ತ್ ಒನ್? ಅರ್ಥ ಆಯ್ತಾ? ಫಿಫ್ತ್ ಒನ್, ಹೈ ಎಲೆಕ್ಟ್ರಾನ್ ಡೆನ್ಸಿಟಿ ಹೊಂದಿರಬೇಕು. ಹೈ ಎಲೆಕ್ಟ್ರಾನ್ ಡೆನ್ಸಿಟಿ ತುಂಬಾ ಹೊಂದಿರಬೇಕು. ಅರ್ಥ ಆಯ್ತಾ? ವಾಟ್ ಇಸ್ ದ ನೆಕ್ಸ್ಟ್ ಸಿಕ್ಸ್ತ್ ಒನ್? ಅರ್ಥ ಆಯ್ತಾ? ದ ಕಂಬೈನಿಂಗ್ ಆಟಮ್ಸ್ ಅಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ, ದ ಕಂಬೈನಿಂಗ್ ಆಟಮ್ಸ್ ನ ವೇಲೆನ್ಸ್ ಶೆಲ್ ಅಲ್ಲಿ ಶುಡ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇವಾಗ ಪೇರ್ಡ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಇದರಲ್ಲಿ ನೋಡಿ ಅನ್ಪೇರ್ಡ್ ಎಲೆಕ್ಟ್ರಾನ್. ಈ ತರ ಅನ್ಪೇರ್ಡ್ ಹೊಂದಿದ್ರೆ ಮಾತ್ರ ಅರ್ಥ ಆಯ್ತಾ ಏನಾಗುತ್ತೆ ಮ್ಯೂಚುವಲ್ ಶೇರಿಂಗ್ ನಡೆದು ಆಕ್ಟೆಟ್ ಅಥವಾ ಡೂಪ್ಲೆಟ್ ಆಗಿ ಸ್ಟೇಬಲ್ ಬರುತ್ತೆ. ದೀಸ್ ಆರ್ ದ ಕಂಡೀಷನ್ಸ್ ಆಫ್ ಅಥವಾ ಫ್ಯಾಕ್ಟರ್ಸ್ ಫೇವರಿಂಗ್ ದ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್ ಬಗ್ಗೆ ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್, ಪಾಲಿಅಟಾಮಿಕ್ ಅಯಾನ್ಸ್ ಅಲ್ಲಿ, ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀತಕ್ಕಂಥದ್ದು ಹೆಂಗೆ ಅಂತ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅವನು ಡಿಸ್ಕಸ್ ಮಾಡಿಬಿಟ್ಟು ಫಾರ್ಮಲ್ ಚಾರ್ಜ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.